ಹಾಯ್ ಎಲ್ಲರಿಗೂ ನಮಸ್ತೆ. ಜ್ಞಾನಮಂಡಲ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಒಂದು ಬಹುಮುಖ್ಯವಾದ ಮಾಹಿತಿಯಾಗಿರ್ತಕ್ಕಂಥದ್ದು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರಾ ಆ ಅಭ್ಯರ್ಥಿಗಳು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಭ್ಯರ್ಥಿಗಳೇ. ಸ್ನೇಹಿತರೆ, ಪ್ರಸ್ತುತ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ ಮಂಡಳಿಯು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ಅಥವಾ ಅಧಿಕೃತ ಅಂಕಿಅಂಶಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿರುವುದಿಲ್ಲ. ಅರ್ಜಿ ಸಲ್ಲಿಕೆಯು ಮುಕ್ತಾಯಗೊಂಡ ನಂತರವೇ ಇಲಾಖೆಯು ಅಂತಿಮವಾಗಿ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂಬ ಮಾಹಿತಿಯನ್ನು ನೀಡುತ್ತದೆ ಅಭ್ಯರ್ಥಿಗಳೇ. ಹಾಗೆ ಯಾವುದೇ ಅಸಂಬದ್ಧ ಊಹಾಪೋಹಗಳಿಗೆ ಮುರುಳಾಗದೆ ಅಧಿಕೃತ ವೆಬ್ಸೈಟ್ ಆದ ksp.karnataka.gov.in ಅನ್ನು ಮಾತ್ರ ಪ್ರವೇಶಿಸುವುದು ಸೂಕ್ತವಾಗಿರ್ತಕ್ಕಂಥದ್ದು ಅಭ್ಯರ್ಥಿಗಳೇ. ಕನಿಷ್ಠ 3 ಲಕ್ಷಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಅಭ್ಯರ್ಥಿಗಳೇ. ಹಾಗೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅರ್ಜಿ ಸಲ್ಲಿಕೆ ಮತ್ತು ಸಿದ್ಧತೆಯಾಗಿರಬೇಕು ಅಂತ ಕೇಳಿದರೆ ಅಭ್ಯರ್ಥಿಗಳೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂಬ ಚರ್ಚೆ ಜೋರಾಗಿದೆ. ಆದರೆ ವಾಸ್ತವವೇನು ಮತ್ತು ನೀವು ಈಗ ಏನು ಮಾಡಬೇಕು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಅಭ್ಯರ್ಥಿಗಳೇ. ಮೊದಲನೆಯದಾಗಿ, ಅರ್ಜಿ ಸಲ್ಲಿಕೆಯ ನಿಖರ ಸಂಖ್ಯೆಯ ಬಗ್ಗೆ ಇಲಾಖೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಇಂಟರ್ನೆಟ್ನಲ್ಲಿ ಹರಿದಾಡುವ ಅಂದಾಜು ಸಂಖ್ಯೆಗಳನ್ನು ನಂಬಿ ಗೊಂದಲಕ್ಕೆ ಒಳಗಾಗಬೇಡಿ. ಸ್ನೇಹಿತರೆ, ನೆನಪಿನಲ್ಲಿಡಬೇಕಾದ ವಿಷಯ ಏನಂತ ಕೇಳಿದ್ರೆ, ಪೈಪೋಟಿ ಅಷ್ಟೇ ಇರಲಿ, ನಿಮ್ಮ ಸಿದ್ಧತೆ ಸರಿಯಾಗಿದ್ದರೆ ಮಾತ್ರ ಯಶಸ್ಸು ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗೆ ಈ ಹುದ್ದೆಗಳಿಗೆ ಸಿಲೆಬಸ್ ಅಥವಾ ಪಠ್ಯಕ್ರಮವನ್ನು ನೋಡೋದಾದರೆ, ಅಧಿಸೂಚನೆಯಲ್ಲಿ ತಿಳಿಸಿರುವ ವಿಷಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿರ್ತಕ್ಕಂಥದ್ದು. ನಂತರ ಹಳೆಯ ಪ್ರಶ್ನೆ ಪತ್ರಿಕೆ ಅಂದರೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಮೂಲಕ ಪರೀಕ್ಷೆಯ ಮಾದರಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಭ್ಯರ್ಥಿಗಳೇ. ಅದಲ್ಲದೆ ಈ ಒಂದು ಹುದ್ದೆಗೆ ದೈಹಿಕ ಸಾಮರ್ಥ್ಯ ಅಂದರೆ ಫಿಸಿಕಲ್ ಫಿಟ್ನೆಸ್ ಕೂಡ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಪರೀಕ್ಷೆಯ ಜೊತೆಗೆ ದೈಹಿಕ ಪರೀಕ್ಷೆಯ ತಯಾರಿಗೂ ಸಮಾನ ಸಮಯನ ಮೀಸಲಿಡಬೇಕಾಗಿರ್ತಕ್ಕಂಥದ್ದು ಅಭ್ಯರ್ಥಿಗಳೇ. ಸ್ನೇಹಿತರೆ, ಕೊನೆಯದಾಗಿ, ಬೇರೆಯವರು ಎಷ್ಟು ಅರ್ಜಿ ಹಾಕಿದ್ದಾರೆ ಎಂಬ ಅದಕ್ಕಿಂತ ನಾನು ಎಷ್ಟು ತಯಾರಿ ನಡೆಸಿದ್ದೇನೆ ಎಂಬ ಆತ್ಮವಿಶ್ವಾಸ ಮುಖ್ಯ ಆಗಿರ್ತಕ್ಕಂಥದ್ದು. ಅಧಿಕೃತ ಮಾಹಿತಿಗಾಗಿ KSP ವೆಬ್ಸೈಟ್ ಮಾತ್ರ ಫಾಲೋ ಮಾಡಿ. ನಿಮ್ಮ ಸಿದ್ಧತೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ. ಯಶಸ್ಸು ನಿಮ್ಮದಾಗಲಿ ಅಭ್ಯರ್ಥಿಗಳೇ. ಧನ್ಯವಾದಗಳು.